ಕಂಪನಿ CFO ಬಂದು ಮಾತಾಡಿದರು. ಮತ್ತು ನಮಗೆ ನಮ್ಮ ಏನು ಇಂಡಿಯಾಗೆ ಈ ಒಂದು ಕಾನ್ಸೆಪ್ಟನ್ನು ತಂದಿದ್ದಾರೆ ಗುರುಪ್ರೀತ್ ಸಿಂಗ್ ಅಂತ ಹೇಳಿ, ಅವರು ಸ್ವಲ್ಪ ಒಂದು ಮಾತಾಡೋದ್ರು. ಅದೇ ರೀತಿ ಅವ್ರಿಗೆ ಅಪ್ಲೈನ್ ಆದಂಥ ರಾಕೇಶ್ ಸರ್, ನಮ್ಮ ಎಲ್ಲ ಟೀಮನ್ನು ಹ್ಯಾಂಡಲ್ ಮಾಡ್ತಾ ಇರೋಂಥ, ನಮಗೆ ರೆಗ್ಯುಲರ್ ಆಗಿ ಝೂಮ್ ಮೀಟಿಂಗನ್ನು ಕೊಡ್ತಾ ಇರೋಂಥ ರಾಕೇಶ್ ಸರ್ ಅವರು ಕೂಡ ಬಂದು ಕಂಪನಿಯ ವಿಷನ್, ನಾವು ಏನಕ್ಕೆ, ಅವರು ಕೂಡ ಮೋರ್ ದೆನ್ 20 years ಎಕ್ಸ್ಪೀರಿಯನ್ಸ್ ಇರೋಂಥವ್ರು. ಇದರಲ್ಲೀಗ ಎಷ್ಟು ಜನ ಇದ್ದೀರಾ, ಎಲ್ಲರೂ ಘಟಾನುಘಟಿಗಳೇ, ಎಲ್ಲರೂ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದ್ದು ಇದಕ್ಕಿಂತಲೂ ದೊಡ್ಡ ದೊಡ್ಡ ಪ್ರೋಗ್ರಾಮನ್ನು ಮಾಡ್ಕೊಂಡು ಬಂದಿರೋಂಥವ್ರೆ. ಸೊ ಅದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಇರೋಂಥವ್ರು ರಾಕೇಶ್ ಸರ್. ಸೊ ಅವರು ಒಂದು ಮಾತನ್ನು ಹೇಳಿದ್ರು, ಇಲ್ಲಿ ನಾವಿಲ್ಲಿ ಏನು ಒಂದು ಪ್ಯಾಕೇಜನ್ನು ನಾವು ಬೈ ಮಾಡ್ತೀವಿ, ಇಮಿಡಿಯೇಟರ್ ಆಗಿ ನಾವು ಎಲ್ಲೋ ಇಲ್ಲಿಂದ ಅಕೌಂಟ್ ಅಮೌಂಟ್ ಪೇ ಮಾಡಬೇಕಾದ್ರೆ ಆಕ್ಸಿಸ್ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿ ಅಲ್ಲಿಂದ ಕಂಪನಿಗೆ ಪೇ ಮಾಡೋಂಥದ್ದು, ಪಿನ್ ಸಿಸ್ಟಮ್ ಅಂತ ತಗೊಳ್ಳೋಂಥದ್ದು ಆ ರೀತಿ ಇಲ್ಲ. ನೀವು ಯೂಸ್ ಮಾಡೋಂಥ ವೀಸಾ ಕಾರ್ಡ್ ಇರ್ಬೋದು, ಮಾಸ್ಟರ್ ಕಾರ್ಡ್ ಇರ್ಬೋದು, ಅಲ್ಲಿಂದ ಡೈರೆಕ್ಟ್ ಆಗಿ ಕಂಪನಿ ಅಕೌಂಟಿಗೆ ಅಮೌಂಟನ್ನು ಪೇ ಮಾಡಿ ಪ್ಯಾಕೇಜನ್ನು ಬೈ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನು ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಟ್ರಾನ್ಸ್ಪರೆಂಟ್, ಅಲ್ಲಿ ನಮಗೆ ಎಷ್ಟು ಕರೆಕ್ಟಾಗಿ ಕ್ಲಿಯರ್ ಆಗಿ ಒಂದು ನಾವೊಂದು ಪ್ಯಾಕೇಜ್ ಬೈ ಮಾಡಿ ಒಂದು ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಮನಿ ಸರ್ಕ್ಯುಲೇಷನ್ ಆಗಿರ್ಬೋದು, ಇಲ್ಲ ಮತ್ತೊಂದು ನಾವು ಅಂದ್ಕೊಂಡಿರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ, ಇವನ್ ಕಂಪನಿ ಕೂಡ ನಮಗೆ ಒಂದು ಕ್ರೌಡ್ ಫಂಡಿಂಗ್ ಬೇಕು ಅಂತ ಹೇಳಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ತಂದಿದೆ. ಬಟ್ ಇದರಲ್ಲಿ 90% ಇರೋಂಥದ್ದು ಶೇರ್ ಮಾರ್ಕೆಟ್. ಇವನ್ ಯಾವುದೋ ಒಂದು ಕಂಪನಿಗೆ ನಾವು ಇಷ್ಟು ಜನ ಕೂತಿದ್ದೀವಿ, ಯಾವುದೋ ಒಂದು ಒಳ್ಳೆ ಕಂಪನಿ, ಹೊಸ ಕಂಪನಿ ಬಾಂಬೆ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆಗ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ನಮಗೆ ಇನ್ಫಾರ್ಮೇಶನ್ ಕೊಟ್ಟು ನಾವು ಅದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ 100% ಅದರಲ್ಲೂ ಕೂಡ ನಾವು ಕ್ರೋರ್ಸ್ ಟುಗೆದರ್ ರನ್ ಮಾಡ್ಬೋದು. ಸೊ ಆ ಒಂದು ಆಪರ್ಚುನಿಟಿನ ಇಲ್ಲಿ ನಮಗೆ ಸೋಲ್ಮ್ಯಾಕ್ಸ್ ಕೊಟ್ಟಿದೆ. ಇನಿಷಿಯಲಿ ಸ್ಟೇಜಲ್ಲಿ ಅವರು ಲಂಡನ್ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಇರೋಂಥ ಪ್ರೊಸೀಜರಿಗೆ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಜಾಯಿನ್ ಆಗಿ ಆಲ್ ಓವರ್ ದ ವರ್ಲ್ಡ್ ಏನು ಶೇರ್ಸ್ ಕಲೆಕ್ಟ್ ಆಗಬೇಕು ಆ ಶೇರ್ಸ್ ಬಗ್ಗೆ ಮಾತ್ರ ಇಲ್ಲಿ ನಮಗೆ ಜಡ್ಜ್ ಮಾಡ್ತಾ ಇದ್ದಾರೆ, ಅದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ನಾವು ಒಂದು ಬಿಸ್ನೆಸ್ ಪಾರ್ಟ್ ಆಗಿ ನಾವು ತಗೊಳ್ತಾ ಇದ್ದೀವಿ. ಇದುವರೆಗೂ ಏನೇನು ಪ್ರಾಡಕ್ಟ್ ಬೇಸ್ಡ್ ಇರ್ಬೋದು, ಇಲ್ಲ ಟ್ರಾವೆಲ್ಸ್ ಇರ್ಬೋದು, ಇಲ್ಲ ಇನ್ವೆಸ್ಟ್ಮೆಂಟ್ ಸೆಕ್ಟರ್ ಇರ್ಬೋದು, ನೀವು ಯಾವುದೇ ಕಾನ್ಸೆಪ್ಟ್ ಅನ್ನು ಮಾಡ್ಕೊಂಡಿದ್ರು ಕೂಡ ಅದನ್ನೆಲ್ಲ ಸೈಡ್ ಇಟ್ಟು ಇದನ್ನು ಕರೆಕ್ಟ್ ಆಗಿ ಒಂದ್ಸಲಿ ಒಂದು ಕಾಂಪೆನ್ಸೇಷನ್ ಪ್ಲಾನ್ ಏನಿದೆ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಯಾವ ಕಾನ್ಸೆಪ್ಟ್ ಅನ್ನು ಮಾಡಿದ್ರೆ ಅದ್ರ ರಿಲೇಟೆಡೇ ಇದೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಎಷ್ಟು ನಾವು ಇದರಲ್ಲಿ ವರ್ಕ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಇದರಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಈಗ ಏನು CFO ಬಂದು ಕಂಪ್ನಿ ವಿಷನ್ ಬಗ್ಗೆ ಹೇಳಿದ್ರು, ಇದೆಲ್ಲ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ರಿಟರ್ನ್ಸ್ ಬರೋಂಥದ್ದು. ಬಟ್ ಇಲ್ಲಿ ನಮಗೆ ಕಾಂಪನ್ಸೇಷನ್ ಪ್ಲಾನ್ ಇದೆಯಲ್ಲ, ನಾವು ಯಾವ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ನ ನೆಕ್ಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಯಾವ ರೀತಿ ಟೀಮ್ ಬಿಲ್ಡ್ ಮಾಡಬೇಕು, ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಏನಾದ್ರು ಡೌಟ್ಸ್ ಇದ್ರೆ ಡೌಟ್ಸ್ ಅನ್ನ ಕೇಳಿ ಮಧ್ಯದಲ್ಲಿ, ಆ ಟೈಮಲ್ಲಿ ಡೌಟ್ಸ್ ಅನ್ನ ಬೇಕಾದ್ರೂ ಕ್ಲಾರಿಫೈ ಮಾಡ್ಕೊಡೋದಂತೆ. ಮತ್ತೆ ಸೆಷನ್ ಮುಗಿದ ಮೇಲೆ ಬೇಕಾದ್ರೂ ನಿಮ್ಮ ಟೀಮ್ ಜೊತೆ ಒಂದ್ಸಲಿ ಇನ್ನೂ ಹೆಚ್ಚಿನ ಮಾಹಿತಿನ ಇದು ಯಾವ ರೀತಿ ಬೇಕು ಅಂತ ಹೇಳಿ ತಿಳ್ಕೊಳ್ಳಿ. ಸೊ ಕಂಪನಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ, ಜಸ್ಟ್ ನಾನು ಯಾವ ರೀತಿ ಅರ್ನಿಂಗ್ಸ್ ಮಾಡ್ಬೋದು ಅದನ್ನ ಮಾತ್ರ ನನಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸೋಲ್ಮ್ಯಾಕ್ಸ್ ಇಗ್ನೈಟರ್ 100 ಇದೆರಡರ ಬಗ್ಗೆ ಈಗ ಸಂತೋಷ್ ಅವರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಕಂಪನಿ ಯಾವುದು, ಮಾರ್ಕೆಟಿಂಗ್ ಕಂಪನಿ ಯಾವುದು, ಮತ್ತೆ ನಮ್ಮ ಒಂದು ಶೇರ್ಸ್ ಅಲ್ಲಿ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಸೋಲ್ಮ್ಯಾಕ್ಸ್ ಇಗ್ನೈಟರ್ 100 ಅಂತ ಇದೆಯಲ್ಲ, ಇದರಲ್ಲಿ ನಾವು ವರ್ಕ್ ಮಾಡ್ತಾ ಇರೋಂಥದ್ದು 2017 ಅಲ್ಲಿ ಈ ಕಂಪನಿ ಲಾಂಚ್ ಆಗಿದೆ. ಸೊ 3 years, 3rd year ಅಚೀವ್ಮೆಂಟ್ ಕೆಲವರೆಲ್ಲ ಇದರಲ್ಲಿ ಅಚೀವರ್ಸ್ ಆದವರು ಇದ್ದಾರೆ. ಬ್ಯಾಂಕಾಕ್ ಟ್ರಿಪ್ ಏನು ಅಚೀವ್ಮೆಂಟ್ ಆಗಿದೆ ಅದು ಕಂಪನಿ ಕಡೆಯಿಂದ ಇರೋಂಥದ್ದು. ಸೊ ಅಲ್ಲಿ ಕಂಪನಿ ಬ್ಯಾಂಕಾಕ್ ಅಲ್ಲಿ ಈ 3rd year ಮೆಗಾ ಆನಿವರ್ಸರಿ ಏನಿದೆ ಅಲ್ಲಿ ಇಟ್ಕೊಂಡಿರೋಂಥದ್ದು. ಸೊ ಯಾರು ಈಗ ಇಷ್ಟು ಜನ ಏನು ಅಟೆಂಡ್ ಮಾಡಿದ್ದೀವಿ ಎಲ್ಲರೂ ಕೂಡ ಅಚೀವ್ಮೆಂಟ್ ಮಾಡ್ಬೋದು. December 31st ತನಕ ನಮಗೆ ಇದಕ್ಕೆ ಟೈಮ್ ಇದೆ. ಸೊ 2017ರಲ್ಲಿ ಲಾಂಚ್ ಆಗಿರೋದು. ಸಂಧು ಸರ್ ಹೇಳಿದ್ರು, ಯಾರು 3 years ಮುಂಚೆ ಜಾಯ್ನ್ ಆದ್ರು ಅವರಿಗೆ ಈ ಒಂದು ಟೈಮಲ್ಲಿ ಆ ಒಂದು ಡಿಫ್ರೆನ್ಸ್ ಗೊತ್ತಾಗದಂತ ಹೇಳಿ. ಯಾಕೆಂತ ಹೇಳಿದ್ರೆ 10 rupees ಇಂದ ಸ್ಟಾರ್ಟ್ ಆಗಿದ್ದು ಇವತ್ತು 43 rupees ಇದೆ. ಇವತ್ತು ನಾನು ಜಸ್ಟ್ 1 month ಬಿಫೋರ್ ಜಾಯ್ನ್ ಆಗಬೇಕಾದ್ರೆ 36 rupees ಇತ್ತು ಶೇರ್ ವ್ಯಾಲ್ಯೂ, ಇವತ್ತು 43 rupees ಇದೆ. ಸೊ 3 years ಆಯಿತು. ಸೊ ಕಂಪನಿ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಎಲ್ಲವೂ ಕೂಡ ಸಂತೋಷ್ ಸರ್ ಹೇಳಿದ್ದಾರೆ. 125+ ಕಂಪನೀಸ್ ಇದಾವೆ. ಇದರಲ್ಲಿ 20 ಕಂಪನಿಗಳು ಸೋಲ್ಮ್ಯಾಕ್ಸ್ ಇಗ್ನೈಟರ್ 100 ಇದ್ರದ್ದು ಓನ್ ಕಂಪನೀಸ್. ಸೋಲ್ಮ್ಯಾಕ್ಸ್ ಇದ್ರದ್ದು ಓನ್ ಕಂಪನೀಸ್ 20 ಕಂಪನೀಸ್ ಇದಾವೆ. ಇನ್ನು ಉಳಿದಿರೋದೆಲ್ಲವೂ ಕೂಡ ಎಕ್ಸ್ಟರ್ನಲ್ ಪ್ರಾಜೆಕ್ಟ್ ಬೇರೆ. ಈಗ ಎಕೋಸಿಸ್ಟಮ್ ಅಲ್ಲಿ ಹೇಳಿದ್ವು, ಎಕೋಸಿಸ್ಟಮ್ ಮೇಲೆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಸೊ ಎಕೋಸಿಸ್ಟಮ್ ಮೇಲೆ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅದಕ್ಕೆ ಮಿನಿಮಮ್ 200 to 300 years ಫ್ಯೂಚರ್ ಇರಬೇಕು. ಸೊ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಈಗ ಫ್ಯೂಚರ್ ಇರೋಂಥ ಬಿಸ್ನೆಸ್. ನಾವು ಎಕೋಸಿಸ್ಟಮ್ ಅಲ್ಲಿ ನೋಡೋದಾದ್ರೆ ಈಗ ಫಿನ್ಟೆಕ್ ಟೆಕ್ನಾಲಜಿ ಇರ್ಬೋದು, ಸೊ ಅದೇ ರೀತಿ ಸಾಸ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇರ್ಬೋದು, ಬ್ಲಾಕ್ ಚೈನ್ ಇರ್ಬೋದು, ಅಥವಾ ನಿಮಗೆ ಎನರ್ಜಿ ಇರ್ಬೋದು.
ಇದ್ರ ಬೇಸ್ಡ್ ಮೇಲೆ ಮಾತ್ರ ಕಂಪನಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುತ್ತೆ. ಸೊ ಒಂದೊಂದು ಪ್ರಾಜೆಕ್ಟ್ ಮೇಲೆ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಕೂಡ ಆ ಒಂದು ಪ್ರಾಜೆಕ್ಟ್ ಯಾವ ರೀತಿ ಇದೆ, ಅದು ಎಷ್ಟು ಗ್ರೋತ್ ಇದೆ, ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಅದರ ಲೈಫ್ ಏನು, 200 years ಅದು ವರ್ಕ್ ಆಗುತ್ತೆ, ಇದನ್ನೆಲ್ಲ ಸ್ಟಡಿ ಮಾಡುತ್ತೆ. ಸೊ ಇದನ್ನ ಸ್ಟಡಿ ಮಾಡೋದಕ್ಕೆ ಕಂಪನಿದೆ 4+4 ಪಿಲ್ಲರ್ಸ್ ಕೂಡ ಇದೆ. ಅವರು ಅಲ್ಲಿ ಸ್ಟಡಿ ಮಾಡಿ ನಾವು ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳುತ್ತೆ. ಸೊ ಅದರಲ್ಲಿ ಒಂದು 3-4 ಕಂಪ್ನೀಸ್ ಬಗ್ಗೆ ನೀವು ವಿಡಿಯೋಸ್ ಎಲ್ಲ ನೋಡಿದ್ರಿ. ಫಿಂಗೋಪೇ ಇರ್ಬೋದು, ಇಲ್ಲ ನಿಮಗೆ ಪಾಲಿಸೋಲಾರ್ ಇರ್ಬೋದು, ಇಕ್ವಿಟಾರ್ ಇರ್ಬೋದು, ಇವೆಲ್ಲ ಜಸ್ಟ್ ಆ ಥರದ ಕಂಪನೀಸು. ನೀವು ಇನ್ನು ವೆಬ್ಸೈಟ್ ಒಳಗಡೆ ಹೋಗಿ ನೋಡಿದರೆ more than 125+ ಕಂಪನೀಸ್ ಏನಿದೆ ಅದ್ರದ್ದು ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಅಲ್ಲೇ ಸಿಗುತ್ತೆ. ಸೊ ಇನ್ನು ಬಿಸ್ನೆಸ್ ವೈಸ್ ಬರೋದಾದ್ರೆ ಇದರಲ್ಲಿ ಕಂಪನಿ ಆಲ್ ಓವರ್ ದ ವರ್ಲ್ಡ್ ಯಾರು ಬೇಕಾದ್ರೂ ಬಿಸ್ನೆಸ್ ಮಾಡೋದ್ರಿಂದ ನಿಮಗೆ ವೆರಿ ಸಿಂಪಲ್ ಇದರಲ್ಲಿ ಎಂಟ್ರಿ ಆಗ್ಬೋದು. ಸೊ ಜಸ್ಟ್ 25 pound ಇಂದ ನಾವು ಈ ಬಿಸ್ನೆಸ್ ಒಳಗಡೆ ಎಂಟ್ರಿ ಆಗ್ಬೋದು. ಸೊ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 5000 pounds ಇದೆ. ಸೊ ನಮ್ಮ ಕೆಪಾಸಿಟಿ ಎಷ್ಟಿದೆ ಅದ್ರ ಮೇಲೆ ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಸೊ ಕಂಪನಿ ಹೇಳ್ತಾ ಇದೆ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ ಇಂದನೇ ನಾವು ಕಂಪನಿ ಅಕೌಂಟಿಗೆ ಪೇ ಮಾಡ್ತಾ ಇರೋಂಥದ್ದು. ಇಮಿಡಿಯೇಟ್ ಆಗಿ ಯಾವುದೋ ಇಲ್ಲಿ ಗುಜರಾತ್ ಅಲ್ಲಿ, ಪಂಜಾಬ್ ಅಲ್ಲಿ ಯಾವುದೋ ಒಂದು ಅಕೌಂಟ್ ಅನ್ನು ಇಟ್ಕೊಂಡು ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಈ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನಮ್ಮ ಅಕೌಂಟಿಗೆ ನಾವು ಏನು ಕಾರ್ಡ್ ಅನ್ನು ಯೂಸ್ ಮಾಡ್ತಾ ಇದೀವಿ, ಡೆಬಿಟ್ ಕಾರ್ಡ್, ಅದಕ್ಕೆ ಒಂದು ಇಂಟರ್ನ್ಯಾಷನಲ್ ಸರ್ವಿಸ್ ಚಾರ್ಜ್ ಬೀಳುತ್ತೆ. ಇದು 1 ಲಕ್ಷ ರೂಪಾಯಿಗೆ 1000 ರೂಪಾಯಿ ಇರ್ಬೋದು. ಇದು ಅಡಿಷನಲ್ ಆಗಿ ನಮಗೆ ಚಾರ್ಜಸ್ ಬೀಳುತ್ತೆ ನಾವು ಪೇ ಮಾಡ್ಬೇಕಾದ್ರೆ, ನಾವು ಎನಿ ಪ್ಯಾಕೇಜ್ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೆ. ಸೊ 25 pound ಅಂತ ಹೇಳಿದ್ರೆ 2500 rupees ಆಯ್ತು. ಆಲ್ಮೋಸ್ಟ್ 100 rupees ಇದೆ. 1 pound 100 rupees ಇದೆ, 2500 rupees ಆಯ್ತು. ಸೊ ಅದೇ ರೀತಿ 5000 pound ಅಂತ ಹೇಳಿದ್ರೆ 5 lakh rupees ಆಯ್ತು. ಸೊ ಇದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾವು 1 ಲಕ್ಷ ರೂಪಾಯಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಸೊ 1 lakh rupees ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಏನು ಬೆನಿಫಿಟ್ ಇದರಲ್ಲಿ ಸಿಗುತ್ತೆ? ಸೊ ವೆರಿ ಫಸ್ಟ್ ನಿಮಗೆ 1% ROI, ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಆ ಇನ್ವೆಸ್ಟ್ಮೆಂಟ್ ಜೊತೆಗೆ ನಿಮಗೆ ರಿಟರ್ನ್ಸ್ ಬರೋಂಥದ್ದು. ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲ, ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ನಿಮ್ಮ ಇನ್ವೆಸ್ಟ್ಮೆಂಟ್ ಜೊತೆಗೆ ನಿಮಗೆ 1% ಎವ್ರಿ ಡೇ ಬರುತ್ತೆ. ಸೊ ಇದು ನಿಮಗೆ 200 days ಬರುತ್ತೆ. ಸೊ 200 days 1% ಅಂತ ಹೇಳಿದ್ರೆ ಪರ್ ಡೇ ನಿಮಗೆ 1000 rupees ಆಯ್ತು. ಶನಿವಾರ ಭಾನುವಾರ ಬರೋದಿಲ್ಲ, ಟ್ರೇಡಿಂಗ್ ಯಾವ ದಿವಸ ಇದೆ ಆ ದಿವಸ ಮಾತ್ರ ನಿಮಗೆ ಬರೋಂಥದ್ದು. ಸೊ ಈ 1000 rupees ಅನ್ನ ಕಂಪನಿ ಯಾವ ರೀತಿ ಕೊಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ 75% ಏನಿದೆ ಇದು ಓಪನ್ ಅಕೌಂಟ್. ಓಪನ್ ಅಕೌಂಟ್ ಅಂತ ಹೇಳಿದ್ರೆ ನೀವು ವಿಡ್ರಾ ಮಾಡ್ಕೊಬಹುದು, ಪ್ರತಿ ದಿವಸ ನೀವು ವಿಡ್ರಾ ಮಾಡ್ಕೋಬಹುದು, ಆ ಅಮೌಂಟ್ ಅನ್ನು ನೀವು ತಗೋಬಹುದು. ಸೊ ರಿಮೈನಿಂಗ್ 25% ಏನಿದೆಯಲ್ಲ, ಸೊ ಈ 25% ನಿಮಗೆ ಸೇವಿಂಗ್ ಅಕೌಂಟ್. ಸೊ ಕಂಪನಿಯ ಮೇನ್ ಉದ್ದೇಶ ಏನಂತ ಹೇಳಿದ್ರೆ 2021 ಏಪ್ರಿಲ್ ಅಲ್ಲಿ ಕಂಪನಿ ಲಂಡನ್ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೆ. ಸೊ ಲಂಡನ್ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗಬೇಕಾದ್ರೆ ಯಾರ್ಯಾರು ಇಲ್ಲಿ ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿರೋರು ಇರ್ಬೋದು, ಇನ್ವೆಸ್ಟ್ ಮಾಡಿರೋರು ಇರ್ಬೋದು, ಅವ್ರದ್ದೆಲ್ಲರದ್ದು ಕೂಡ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ನಿಮ್ದು 25% ಏನಿದೆ ನಿಮ್ಮ ಶೇರ್ಸ್ ಅಲ್ಲಿಗೆ ಹೋಗಿರುತ್ತೆ. ಸೊ ಈಗ 75% ಅಂತ ಹೇಳಿದ್ರೆ 75% 1000 rupees ಅಲ್ಲಿ 75% 750 rupees. ಸೊ ಇಂಟು 200 days. ಸೊ ಟೋಟಲ್ ಆಗಿ 1,50,000 rupees ನಿಮಗೆ ಇಲ್ಲಿ ಏನಾಗಿದೆ ರಿಟರ್ನ್ ಬರ್ತಾ ಇದೆ. ಸೊ 1,50,000 ಅಂತ ಹೇಳಿದ್ರೆ ನೀವೇನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಆ ಅಮೌಂಟ್ ಅನ್ನು ನೀವು ರಿಟರ್ನ್ ತಗೊಂಡಿದ್ದೀರಾ, ಪ್ಲಸ್ ಎಷ್ಟೋ ನಿಮಗೆ ಪ್ರಾಫಿಟ್ ಬಂದಿದೆ. ಸೊ ಆಲ್ಮೋಸ್ಟ್ ನೀವು ರಿಸ್ಕ್ ಫ್ರೀ ಅಂತ ಹೇಳಿ ನೀವು ಏನು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ಕಂಪ್ಲೀಟ್ ಆಗಿ ರಿಟರ್ನ್ ತಗೊಂಡಿದ್ದೀರಾ. ಸೊ ರಿಮೈನಿಂಗ್ ಇಲ್ಲಿ 25% ಇದೆಯಲ್ಲ, ಇದು 250 rupees, ಇದು ಕೂಡ 200 days. ಎವ್ರಿ ಡೇ ಇದು ಬರ್ತಾ ಇರೋದ್ರಿಂದ ಪ್ರತಿ ದಿವಸನೂ ಕೂಡ ನಿಮಗೆ ಈಕ್ವಲ್ ಶೇರ್ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವತ್ತು 250 rupees ಅಂತ ಹೇಳಿದ್ರೆ ಇವತ್ತಿನ ಶೇರ್ ವ್ಯಾಲ್ಯೂ ಬಂದು 43 rupees ಇದೆ. ಸೊ ಆಲ್ಮೋಸ್ಟ್ ನಿಮಗೆ ಇಲ್ಲೊಂದು 5 shares ಬರ್ಬೋದಿದೆ. ಸೊ ಅದೇ ರೀತಿ ಅಪ್ ಟು 200 days ಇಲ್ಲಿ ಏನು ಟೋಟಲ್ 50,000 rupees ಇದೆಯಲ್ಲ, 50,000 rupees ವರ್ತೇಬಲ್ ನಿಮಗೆ ಶೇರ್ಸ್ ಕಲೆಕ್ಟ್ ಆಗಿರುತ್ತೆ. ಸೊ ಈ ಶೇರ್ಸ್ ಸಪೋಸ್ ನಿಮ್ಮ ಅಕೌಂಟ್ ಅಲ್ಲಿ ಒಂದು 1000 shares ಇದೆ ಅಂತ ಇಟ್ಕೊಳ್ಳಿ, 1000 shares ನಿಮ್ಮ ಅಕೌಂಟ್ ಅಲ್ಲಿ ಇದೆ 200 days ಕಂಪ್ಲೀಟ್ ಆಗಬೇಕಾದ್ರೆ. ಸೊ ಕಂಪನಿಯ ಪ್ರೊಡಿಕ್ಷನ್ ಬಂದ್ಬಿಟ್ಟು 6 pound or 8 pound. ಯಾಕೆಂತ ಹೇಳಿದ್ರೆ ಯಾವುದೇ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗಂತ ಟೈಮಲ್ಲಿ ಮಿನಿಮಮ್ ವ್ಯಾಲ್ಯೂ ಇದ್ದೇ ಇರುತ್ತೆ. ಇವನ್ ನಮ್ಮ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲೂ ಕೂಡ ಯಾವ್ದಾದ್ರು ಕಂಪನಿ ಎಂಟ್ರಿ ಆಗ್ತಾರೆ ಅಂತ ಹೇಳಿದ್ರೆ ಮಿನಿಮಮ್ 10 rupees ಇರುತ್ತೆ, ಅಲ್ಲಿಂದ ಮತ್ತೆ ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ UK ಅಲ್ಲಿ 6 pound or 8 pound ಅಲ್ಲಿರೋರಿಗೆ ಅದು 6 ರೂಪಾಯಿ 8 ರೂಪಾಯಿನೇ ಲೆಕ್ಕಾಚಾರ. ಬಟ್ ನಮಗೆ ಇಂಡಿಯನ್ಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು 600 ರೂಪಾಯಿ ಅಥವಾ 800 ರೂಪಾಯಿ. ಸೊ ಇಲ್ಲಿ ನಮಗೆ ಮಿನಿಮಮ್ 600 rupees ಆಗಿ ನಾವು ಇದನ್ನ ಕೌಂಟ್ ತಗೊಳ್ಳೋಣ. ಸೊ 1000 shares ನಿಮ್ಮ ಹತ್ರ ಇದೆ, 600 rupees ಲಿಸ್ಟಿಂಗ್ ಹೋಗೋ ಟೈಮಲ್ಲಿ 600 rupees ಇದೆ. ಸೊ ಈ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 6 lakh rupees ರಿಟರ್ನ್ಸ್ ನಿಮಗೆ ಸಿಗ್ತಾ ಇರೋದು.
ಜಸ್ಟ್ 1 lakh rupees ನೀವು ಇನ್ವೆಸ್ಟ್ಮೆಂಟ್ ಮಾಡಿ 1.5 lakh rupees ರಿಟರ್ನ್ ತಗೊಂಡಿದ್ದೀರಾ, ಅಡಿಷನಲ್ ನಿಮಗೆ 6 lakh rupees ಬರ್ತಾ ಇದೆ. 200 ಡೇಸ್ ನಂತರ ಇದನ್ನ ನೀವು ಬೇಕಾದ್ರೆ ಬಿಡಿಸ್ಕೊಬಹುದು, ಇಲ್ಲ ಮತ್ತೆ ಬೇಕಾದ್ರೆ ನೀವು 2 years 3 years 5 years ನಿಮಗೆ ಅದನ್ನ ಅದೇ ರೀತಿ ಇಟ್ಕೊಬಹುದು. ಡಿಪೆಂಡ್ ಅಪಾನ್ ಎಲ್ಲ ನಿಮ್ಮ ಕೈಲಿರುತ್ತೆ. ನೀವು ಅದನ್ನ ಇಮಿಡಿಯೇಟ್ಲಿ ಅಲ್ಲಿ ನಾವು ಸೇಲ್ ಮಾಡಿ ತಗೊಬೇಕು ಅಂತ ಇರೋದಿಲ್ಲ. ಸೊ ಯಾವಾಗ ಬೇಕಾದ್ರೂ ನೀವು ಸೇಲ್ ಮಾಡ್ಬೋದು ಆಫ್ಟರ್ 200 ಡೇಸ್. ಸೊ ಇದು 600 rupees ಇಂದ ಸ್ಟಾರ್ಟ್ ಆಗಿದೆ. ಮೇ ಬಿ ಅಲ್ಲಿಂದ ಜಾಸ್ತಿ ಆಗ್ಬೋದು. 2 or 3 years ಇಟ್ಕೊಂಡ್ರೆ ನಿಮಗೆ ಇನ್ನೂ ಕೂಡ ಜಾಸ್ತಿ ಆಗ್ಬೋದು. ಮತ್ತೆ ಮಾರ್ಕೆಟ್ ಫ್ಲಕ್ಚುಯೇಷನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ರಿಟರ್ನ್ಸ್ ಬರುತ್ತೆ. ನೀವು 2,500 ರೂಪಾಯಿಯಿಂದ 5 ಲಕ್ಷ ರೂಪಾಯಿವರೆಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಇದೇ ಸೇಮ್ ಪ್ರೊಸೀಜರ್. ಇದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇರೋದಿಲ್ಲ. ಈಗ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬೇಕಾದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಅದು ನಮ್ಮ ಓನ್ ಡಿಸಿಷನ್. ನಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ನಾವು ಅರ್ನಿಂಗ್ಸ್ ಮಾಡ್ತೀವಿ, ಅಚೀವ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಇಲ್ಲಿಂದ ಈ ಕಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಈಗ ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ನೀವು ಯಾರಿಗಾದ್ರೂ ಫಸ್ಟ್ ರೆಫರೆನ್ಸ್ ಅನ್ನ ಕೊಡ್ತಾ ಇದ್ದೀರಾ, ಯಾರಿಗಾದ್ರೂ ಒಬ್ಬರಿಗೆ ರೆಫರ್ ಮಾಡ್ತಾ ಇದ್ದೀರಾ. ಸೊ ರೆಫರ್ ಮಾಡಬೇಕಾದ್ರೆ ಆ ಪರ್ಸನ್ ಕೂಡ ಸೇಮ್ 1 lakh rupees ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು 1 ಲಕ್ಷ ಮಾಡಿದ್ರೆ ಅವ್ರು 1 ಲಕ್ಷನೇ ಮಾಡಬೇಕು, ಅಥವಾ 2.5 ಲಕ್ಷ 5 ಲಕ್ಷ ಮಾಡಬೇಕು. ನೀವು 1 ಲಕ್ಷ ಮಾಡಿ ಅವ್ರು 50,000 ರೂಪಾಯಿ ಮಾಡಿದ್ರೆ ಈ ಒಂದು ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಸೊ ಅವರು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಆವಾಗ ನಿಮಗೆ ರಿಟರ್ನ್ಸ್ 1% ಬರೋಂಥದ್ದು 1.25% ಬರುತ್ತೆ. 200 ಡೇಸ್ ನಿಮಗೆ ROI ಬರೋಂಥದ್ದು 160 ಡೇಸ್ ಅಲ್ಲೇ ಕಡಿಮೆ ಆಗುತ್ತೆ. 40 ಡೇಸ್ ಏನಾಯ್ತು, ಇಲ್ಲಿ ನಿಮಗೆ ರಿಸ್ಕ್ ಫ್ರೀ ಆಯ್ತು. 40 ದಿವಸ ಮುಂಚೆನೆ ನಿಮಗೆ ROI ಕಂಪ್ಲೀಟೆಡ್ ಆಯ್ತು. ಸಪೋಸ್ ನೀವೇನಾದರೂ ಸೆಕೆಂಡ್ ರೆಫರೆನ್ಸ್ ಕೊಟ್ರಿ. ಸೊ ಸೆಕೆಂಡ್ ರೆಫರೆನ್ಸ್ ಕೊಟ್ರೆ ನಿಮಗೆ ಪರ್ ಡೇ 1.5% ಬರುತ್ತೆ. ಸೊ 133 ಡೇಸ್ ಅಲ್ಲೇ ನಿಮ್ಮ ROI ಕಂಪ್ಲೀಟ್ ಆಗುತ್ತೆ. ಥರ್ಡ್ ರೆಫರೆನ್ಸ್ ಕೊಟ್ರೆ ನೀವು, ಸೊ ಎವ್ರಿ ಡೇ ನಿಮಗೆ 2% ರಿಟರ್ನ್ ಬರುತ್ತೆ. ಸೊ 100 ಡೇಸ್ ಅಲ್ಲೇ ನಿಮ್ಮ ROI ಕಂಪ್ಲೀಟ್ ಆಗುತ್ತೆ. ಆದರೆ ಈ 3 ರೆಫರೆನ್ಸ್ ಅನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿ 14 ಡೇಸ್ ಒಳಗಡೆ ಕೊಡಬೇಕು. ನೀವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ರಿಜಿಸ್ಟ್ರೇಷನ್ ಅಲ್ಲ, ಫ್ರೀ ರಿಜಿಸ್ಟ್ರೇಷನ್ ಇರೋಂಥದ್ದು. ನೀವು ಯಾವಾಗ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ತೀರಾ ಅಲ್ಲಿಂದ ವಿತಿನ್ 14 ಡೇಸ್ ಅಲ್ಲಿ ಈ 3 ರೆಫರೆನ್ಸ್ ಅನ್ನ ಕೊಡಬೇಕು. ಸಪೋಸ್ 14 ಡೇಸ್ ಒಳಗಡೆ 3 ರೆಫರೆನ್ಸ್ ಆಗಲಿಲ್ಲ, 2 ರೆಫರೆನ್ಸ್ ಕೊಟ್ರಿ, ನಿಮಗೆ ಕಂಟಿನ್ಯೂ ಆಗಿ 1.5% ಬರ್ತಾ ಹೋಗುತ್ತೆ. ಇಲ್ಲ ನೀವು ಒಂದೇ ರೆಫರೆನ್ಸ್ ಅನ್ನ ಕೊಟ್ರಿ, ಒಬ್ಬರನ್ನೇ ಸ್ಪಾನ್ಸರ್ ಮಾಡಿದ್ರಿ, ನಿಮಗೆ ಎವ್ರಿ ಡೇ 1.25% ಬರ್ತಾ ಇದೆ. ಸಪೋಸ್ ಯಾರಿಗೂ ಕೊಡಲಿಲ್ಲ, ಸೊ ಕಂಪ್ನಿ ನಿಮಗೆ 1% ಏನು ಪ್ರಾಮಿಸ್ ಮಾಡಿದ್ರೆ ಅದು ಕಂಟಿನ್ಯೂ ಇರುತ್ತೆ. 14 ದಿವಸದ ನಂತರ ಆದ್ರೂ ನಿಮಗೆ ಇದೆ ಕಂಟಿನ್ಯೂ ಇರುತ್ತೆ. ಇದು ನಿಮಗೆ ಫಸ್ಟ್ ಆಪ್ಷನ್. ಸೊ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಅನ್ನು ತಗೊಳ್ಳೋದಕ್ಕೆ, ಸಪೋಸ್ ನೀವು 1 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಜಸ್ಟ್ ನಿಮ್ಮ ಇಮೇಲ್ ID, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಯೂಸರ್ ನೇಮ್ ಅನ್ನು ಹಾಕಿ ಇಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಫ್ರೀ ರಿಜಿಸ್ಟ್ರೇಷನ್ ಆದ್ರಿ, ನೀವು ಯಾರಿಗೋ ಒಬ್ಬರಿಗೆ ರೆಫರ್ ಮಾಡ್ತಾ ಇದ್ದೀರಾ, ಅವರೊಂದು 50,000 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಸೊ ಡೈರೆಕ್ಟ್ಲಿ ನಿಮಗೆ 10%, ಅಂದರೆ ನಿಮ್ಮ ಅಕೌಂಟಿಗೆ 5,000 ರೂಪಾಯಿ ಕಮಿಷನ್ ಅವಾಗಲೇ ನಿಮ್ಮ ವ್ಯಾಲೆಟ್ಗೆ ಬರುತ್ತೆ. ಸೊ ಈ ಅಮೌಂಟನ್ನು ನೀವು INR ಆಗಿ ನಿಮ್ಮ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿ ನಿಮ್ಮ ಅಕೌಂಟಿಗೆ ತಗೊಬೋದು. ನೀವು ಫ್ರೀ ರಿಜಿಸ್ಟ್ರೇಷನ್ ಅಲ್ಲಿ ಇದ್ದೀರಾ, 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಆದರೂ ಕೂಡ ನೀವು ಈ ಅಮೌಂಟನ್ನು ವಿಡ್ರಾ ಮಾಡ್ಕೊಬೋದು. ಸೊ ಇದುವರೆಗೆ ಬೇರೆ ಬೇರೆ ಕಂಪನಿಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನಾವು ಅಟ್ಲೀಸ್ಟ್ ಅಲ್ಲಿ ರಿಜಿಸ್ಟರ್ ಆಗಿ ನಮ್ಮ ID ಆಕ್ಟಿವೇಟ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಅಲ್ಲಿ ನಿಮಗೆ ಅಮೌಂಟ್ ಜನರೇಟ್ ಆಗೋ ಆಪ್ಷನ್ ಇದೆ. ಇದರಲ್ಲೇ ಬೇಕಾದ್ರೆ ನೀವು ಟಾಪ್ ಅಪ್ ಮಾಡ್ಕೊಳ್ಳಿ, ಇಲ್ಲ ವಿಡ್ರಾಲ್ ಮಾಡ್ಕೊಳ್ಳಿ. ಈ 5,000 ರೂಪೀಸ್ ಅಲ್ಲಿ ನೀವು ಕಂಪ್ಲೀಟ್ ಅಮೌಂಟ್ ತಗೊಳ್ಳೋದಕ್ಕಾಗೋದಿಲ್ಲ. ಇದರಲ್ಲಿ 75%, ಅಂದ್ರೆ ನೀವು 3,500 ರೂಪಾಯಿನ ಇಲ್ಲಿ ವಿಡ್ರಾ ಮಾಡ್ಕೊಬಹುದು. 25% 3,750. ಓಕೆ, 3,750 ವಿಡ್ರಾ ಮಾಡ್ಕೊಬಹುದು. 1,250 ಏನಿದೆ ಇದು ಮತ್ತೆ ನಿಮ್ಮ ಹೆಸರಲ್ಲಿ ಈಕ್ವಿಟಿಗೆ ಹೋಗುತ್ತೆ. ಅದನ್ನ ಆಫ್ಟರ್ 200 ಡೇಸ್ ಲಿಸ್ಟಿಂಗ್ ಆದ್ಮೇಲೆ ಅದನ್ನು ಕೂಡ ತಗೊಬಹುದು. ಸೊ ಇಲ್ಲಿ ಅನ್ಲಿಮಿಟೆಡ್, ನೀವು ಎಷ್ಟು ಜನನ ಬೇಕಾದ್ರೂ ಇಲ್ಲಿ ಸ್ಪಾನ್ಸರ್ ಮಾಡಿ. ಬೇಕಾದ್ರೆ ಅವ್ರು ಒಂದೇ ವಿಂಗ್ ಅಲ್ಲಿ ಇರಲಿ, 2 ವಿಂಗ್ಸ್ ಲೆಫ್ಟ್ ಟು ರೈಟ್ ಆಗ್ಬೇಕು ಅಂತ ಏನಿಲ್ಲ. ನೀವು 5 ಲಕ್ಷ ರೂಪಾಯಿಗೆ ರೆಫರ್ ಮಾಡಿದ್ರಾ, ನಿಮಗೆ 10% ಅಂತ ಹೇಳಿದ್ರೆ 50,000 ರೂಪೀಸ್ ಬರ್ತಾ ಇದೆ. ಇಲ್ಲ ನೀವು 1 ಲಕ್ಷ ರೂಪಾಯಿ ರೆಫರ್ ಮಾಡಿದ್ರಾ, ನಿಮಗೆ 10,000 ರೂಪೀಸ್ ಬರ್ತಾ ಇದೆ. ಸೊ ಇದು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್. ಟೋಟಲ್ ನಿಮ್ಮ ಟೀಮ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅದ್ರ ಮೇಲೆ ಡಿಪೆಂಡೆಡ್. ಇಲ್ಲಿ ನಿಮಗೆ ಟೀಮ್ ವಾಲ್ಯೂಮ್ ಬೈನರಿ ಇನ್ಕಮ್ ಅಂತ ಹೇಳ್ತಾ ಇದೀವಲ್ಲ, ಈ ಇನ್ಕಮ್ ಬರಬೇಕು ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಸ್ಪಾನ್ಸರ್ ತಂದ್ರೆ ಮಾತ್ರ ಎಲಿಜಿಬಲ್ ಅಂತ ಏನಿಲ್ಲ. ನಿಮ್ಮ ಅಪ್ಲೈನ್ ಯಾರು ಬೇಕಾದ್ರೂ ನಿಮ್ಮ ಟೀಮಲ್ಲಿ ತಂದ್ರೂ ಕೂಡ ನಿಮಗೆ ಈ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ನಿಮ್ಮ ಲೆಫ್ಟ್ ಅಲ್ಲಿ ಒಂದು 10,000 ರೂಪೀಸ್ ಬಿಸ್ನೆಸ್ ಆಯ್ತು, ನಿಮ್ಮ ರೈಟ್ ಅಲ್ಲಿ 10,000 ರೂಪೀಸ್ ಬಿಸ್ನೆಸ್ ಆಯ್ತು. ಸೊ ಇದರದ್ದು 10% ಅಂದ್ರೆ 1,000 ರೂಪಾಯಿ ನಿಮಗೆ ಬೈನರಿ ಇನ್ಕಮ್ ಜನರೇಟ್ ಆಗುತ್ತೆ, ಟೀಮ್ ವಾಲ್ಯೂಮ್ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಇದರಲ್ಲೂ ಕೂಡ ಎಗೈನ್ 75% ನೀವು ವಿಡ್ರಾ ಮಾಡ್ಕೊಬೋದು, 750 ವಿಡ್ರಾ ಮಾಡ್ಕೊಬೋದು. 25% ಏನಿದೆ ಇದು ಡೈರೆಕ್ಟ್ ಆಗಿ ನಿಮ್ಮ ಹೆಸರಲ್ಲಿ ಇಕ್ವಿಟಿ ಆಗಿ ಹೋಗಿರುತ್ತೆ.
ಈ ಇನ್ಕಮ್ ಅನ್ನ ನೀವು ಎಲಿಜಿಬಲ್ ಆಗಿ ತಗೊಬೇಕಂತ ಹೇಳಿದ್ರೆ ನೀವು ಯಾವ್ದಾದ್ರು ಒಂದು ಐಡಿಯಲ್ಲಿ ಆಕ್ಟಿವೇಟ್ ಆಗಿರ್ಬೇಕು. ಫ್ರೀ ರಿಜಿಸ್ಟ್ರೇಷನ್ ಅಲ್ಲಿ ಇಲ್ಲಿ ಬರೋದಿಲ್ಲ. ಯಾವ್ದಾದ್ರು 2500 rupees ಇರ್ಬೋದು, 10,000 ಇರ್ಬೋದು, ಎನಿ ಐಡಿಲಿ ನಿಮ್ದು ರಿಜಿಸ್ಟ್ರೇಷನ್ ಆಗಿರ್ಬೋದು. ಇಲ್ಲಿ ಮತ್ತೆ ನಿಮಗೆ ಸೀಲಿಂಗ್ ಲಿಮಿಟ್ ಬಂದ್ಬಿಟ್ಟು, ಸಪೋಸ್ ನೀವು 2,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಟೀಮ್ ಒಳಗಡೆ ಬಂದ್ರೆ ವೀಕ್ಲಿ ನಿಮಗೆ 12,500 ರೂಪಾಯಿ ಮ್ಯಾಕ್ಸಿಮಮ್ ಇನ್ಕಮ್ ನ ನೀವು ಅರ್ನ್ ಮಾಡ್ಬೋದು. ಸೊ ಪರ್ ಮಂತ್ ನಿಮಗೆ ಇಲ್ಲಿ 50,000 rupees ಇದೆ. ಸಪೋಸ್ ನೀವು 5 lakh rupees ಇನ್ವೆಸ್ಟ್ಮೆಂಟ್ ಮಾಡಿ ಈ ಬಿಸ್ನೆಸ್ ಒಳಗಡೆ ಬಂದ್ರೆ ವೀಕ್ಲಿ ನೀವು 25 lakh rupees ಇನ್ಕಮ್ ಅನ್ನು ಅರ್ನ್ ಮಾಡ್ಬೋದು. 1 ಮಂತ್ಗೆ 1 CR ಅರ್ನ್ ಮಾಡ್ಬೋದು. ಇದು ಸೀಲಿಂಗ್ ಲಿಮಿಟ್. ಮಧ್ಯದಲ್ಲಿ ಇನ್ನು 6 ಪ್ಯಾಕೇಜ್ ಇದಾವೆ. ಎಲ್ಲ ಪ್ಯಾಕೇಜ್ ಏನ್ ಪ್ಯಾಕೇಜ್ ನೀವು ಪರ್ಚೇಸ್ ಮಾಡ್ತೀರಾ ಇದ್ರದ್ದು 5 ಟೈಮ್ಸ್ ಇರುತ್ತೆ. ಸಪೋಸ್ 10,000 rupees ಪ್ಯಾಕೇಜ್ ಅಲ್ಲಿ ಜಾಯ್ನ್ ಆಗಿರೋರಿಗೆ ಇದ್ರ 5 ಟೈಮ್ಸ್ ವೀಕ್ಲಿ ನಿಮಗೆ 50,000 rupees ಸೀಲಿಂಗ್ ಇರುತ್ತೆ. ಮಂತ್ಲಿ 2 lakh rupees ಇರುತ್ತೆ. ಸೊ ಎಲ್ಲ ಅರ್ನಿಂಗ್ಸ್ ಅಲ್ಲೂ ಕೂಡ ನಿಮಗೆ ಏನಾಗುತ್ತೆ, 75% ನಿಮಗೆ ಓಪನ್ ಅಕೌಂಟ್, 25% ನಿಮ್ಮ ಅಮೌಂಟ್ ಈಕ್ವಿಟಿಗೆ ಹೋಗಿರುತ್ತೆ. ಇದು ಸೆಕೆಂಡ್ ಟೈಪ್ ಆಫ್ ಇನ್ಕಮ್, ಮ್ಯಾಚಿಂಗ್ ಬೋನಸ್ ಇನ್ಕಮ್ ಅಂತ ಕರಿತೀವಿ. ಬೇರೆ ಪ್ರಾಡಕ್ಟ್ ಬೇಸ್ಡ್ ಅಲ್ಲಿ ಯಾರು ವರ್ಕ್ ಮಾಡಿದ್ದೀರಾ ಅವರಿಗೆ ಇದು ಜನರೇಷನ್ ಇನ್ಕಮ್ ಅಥವಾ ಲೀಡರ್ಶಿಪ್ ಇನ್ಕಮ್ ಅಂತ ಕೂಡ ಅಲ್ಲಿ ಕರಿತೀವಿ. ಸೊ ಈ ಇನ್ಕಮ್ ಅನ್ನ ನೀವು ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ನಿಮ್ಮ ಇನ್ವೆಸ್ಟ್ಮೆಂಟ್ 50,000 ಇಂದ ಸ್ಟಾರ್ಟ್ ಆಗಿರಬೇಕು. 2,500, 5,000, 10,000 ಅವರಿಗೆ ಎಲಿಜಿಬಲ್ ಇರೋದಿಲ್ಲ. ಸೊ ನೀವು ಒಬ್ಬ ವ್ಯಕ್ತಿಗೆ ರೆಫರ್ ಮಾಡಿರ್ತೀರಾ, ಸೊ ಅವರು ಕೂಡ 50,000 rupees ಐಡಿಲಿ ಬಂದಿರಬೇಕು. ಇವತ್ತು ಎಷ್ಟೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರಿಗೆ ಬೇಕಾದ್ರೂ ಕೇಳಿ, ಒಂದು ವಿಂಗ್ ಅಲ್ಲಿ 8 ಕೋಟಿ ಪವರ್ ಇದೆ, 2 ಕೋಟಿ ಪವರ್ ಇದೆ, ಇನ್ನೊಂದು ವಿಂಗ್ ಅಲ್ಲಿ ಒಬ್ರು ಇರೋದಿಲ್ಲ. ಅವರೇ ಯಾರನ್ನಾರು ಒಬ್ರು ರೆಫರ್ ಮಾಡಿರ್ತಾರೆ, ಮತ್ತೆ ಅಲ್ಲಿಂದ ಬಿಸ್ನೆಸ್ ಕಂಟಿನ್ಯೂ ಆಗಿರೋದಿಲ್ಲ. ಸೊ ಇಲ್ಲಿ ನಿಮಗೆ ಒಂದೇ ವಿಂಗ್ ಅಲ್ಲಿ ಇನ್ಕಮ್ ಅನ್ನು ಅರ್ನ್ ಮಾಡಬಹುದು. ನಿಮ್ಮ 2 ವಿಂಗ್ ಲೆಫ್ಟ್ ರೈಟ್ ಮ್ಯಾಚ್ ಆಗಬೇಕು, ಅದರಿಂದನೇ ಇನ್ಕಮ್ ಬರಬೇಕು ಅಂತೇನಿಲ್ಲ. ಸೊ ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 50,000. ಸೊ ನೀವು ನನಗೆ ರೆಫರ್ ಮಾಡಿದ್ರೆ ನಿಮ್ಮ ಟೀಮಲ್ಲಿ ನಾನಿದ್ದೀನಿ. ಸೊ ನಾನು ಜಸ್ಟ್ 15 days ಅಲ್ಲಿ ಈಗ ದುಬೈ ಅಚೀವ್ಮೆಂಟ್ ಮೋರ್ ದೆನ್ 20 lakh rupees ಇನ್ವೆಸ್ಟ್ಮೆಂಟ್ ಮಾಡಿಸಿ ದುಬೈ ಅಚೀವ್ಮೆಂಟ್ ಮಾಡಿ ನಾನು ರಿಯಾಸ್ ಸರ್ ಅಚೀವ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ನಿಮ್ಮ ಟೀಮಲ್ಲಿ ನಾನಿದ್ದೀನಿ, ನಾನು 50,000 rupees ಇದ್ರಲ್ಲಿ ಬಂದಿದ್ದೀನಿ. ಈ ವೀಕಲ್ಲಿ ನಂದು ಬೈನರಿ ಇನ್ಕಮ್ 1 lakh rupees ಇದೆ. ಸೊ ಇಲ್ಲಿ ನಿಮ್ದು ಲೆಫ್ಟ್ ರೈಟ್ ಇರುತ್ತಲ್ಲ, ಇದರಲ್ಲಿ ಯಾವುದೋ ಒಂದು ವಿಂಗಲ್ಲಿ ನಾನಿದ್ದೀನಿ, ಇಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ನಿಮ್ದು ಈ ಕಡೆ ಯಾರು ಬಂದಿಲ್ಲ, ಈ ಕಡೆ 0ನೇ ಇದೆ, ನೀವು ಇನ್ನು ವರ್ಕೇ ಸ್ಟಾರ್ಟ್ ಮಾಡಿಲ್ಲ. ಆದ್ರೂ ನಾನು 1 ಲಕ್ಷ ರೂಪಾಯಿ ಇನ್ಕಮ್ ಅನ್ನು ಅರ್ನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಿಮಗೆ ಫಸ್ಟ್ ಲೆವೆಲ್ 20% ಅಂತ ಹೇಳಿದ್ರೆ 20,000 rupees ನಿಮಗೆ ಬರುತ್ತೆ. 50,000 rupees ಅಲ್ಲಿ ಜಾಯ್ನ್ ಅವರಿಗೆ ಬರೀ ಒಂದು ಲೆವೆಲ್ ಮಾತ್ರ ಇನ್ಕಮ್ ಬರುತ್ತೆ. ಸೊ ನಿಮಗೆ 20,000 rupees ನಿಮ್ಮ ಕಡೆ ವರ್ಕೇ ಆಗ್ತಾ ಇಲ್ಲ, ಬರ್ತಾ ಇದೆ. ಸಪೋಸ್ ನೀವೇನಾದ್ರೂ 1 ಲಕ್ಷ ರೂಪಾಯಿ ಐಡಿಲಿ ಜಾಯ್ನ್ ಆದ್ರಿ. ಸೊ ನಾನು 1 ಲಕ್ಷ ರೂಪಾಯಿ ಐಡಿಲಿ ಜಾಯ್ನ್ ಆಗಿದ್ದೀನಿ, ಈ ಪ್ಲೇಸಲ್ಲಿ ಇದ್ದೀನಿ, ನಾನು ಮತ್ತೊಬ್ಬರಿಗೆ ಇಲ್ಲಿ ರೆಫರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಏನು ಇನ್ಕಮ್ ಇದೆ ಅದರಲ್ಲಿ 20% ನಿಮಗೆ ಬರ್ತಾ ಇದೆ. ಸೊ ನಾನೊಬ್ರಿಗೆ ರೆಫರ್ ಮಾಡಿದ್ದೀನಲ್ಲ, 15% ಬರುತ್ತೆ. ನಿಮ್ದು ಈ ಕಡೆ ವಿಂಗ್ ಏನು ಬಿಸ್ನೆಸ್ ಆಗ್ತಾ ಇಲ್ಲ, ಆದರೂ ಕೂಡ ನಿಮಗೆ ಸೆಕೆಂಡ್ ಲೆವೆಲಲ್ಲಿ 15% ಬರ್ತಾ ಇದೆ. ಸಪೋಸ್ ನೀವೇನಾದರೂ ಇನಿಷಿಯಲ್ ಸ್ಟೇಜಲ್ಲೇ 2.5 lakh rupees ಇದರಲ್ಲಿ ಜಾಯ್ನ್ ಆದ್ರಿ. ಸೊ ಇಲ್ಲಿ ನಾನು ಫಸ್ಟ್ ರೆಫರೆನ್ಸ್ ಅಲ್ಲಿ ಇದ್ದೀನಿ, ಸೆಕೆಂಡ್ ರೆಫರೆನ್ಸ್ ಮತ್ತೊಬ್ರು ಇದ್ದಾರೆ, ಥರ್ಡ್ ರೆಫರೆನ್ಸ್ ಅಲ್ಲಿ ಯಾರಿದ್ದಾರೆ ಇವರಿಂದ ನಿಮಗೆ 10% ಬರುತ್ತೆ. ಇದನ್ನ ನೀವೇ ರೆಫರ್ ಮಾಡಬೇಕು ಅಂತ ಏನಿಲ್ಲ, ಇದನ್ನ ರೆಫರ್ ಮಾಡಿದಂತ ಮೇಲಿರೋ ವ್ಯಕ್ತಿ ನೀವು ಒಬ್ಬರನ್ನೇ ರೆಫರ್ ಮಾಡಿದ್ದೀರಾ, ಆದ್ರೆ ಅವ್ರ ಕೆಳಗಡೆ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮಗೆ 10% ಬರುತ್ತೆ. ನೀವು 5 ಲಕ್ಷ ರೂಪಾಯಿ ಪ್ಯಾಕೇಜ್ ಅಲ್ಲಿ ಜಾಯ್ನ್ ಆದ್ರೆ ನಿಮಗೆ 4th ಲೆವೆಲ್ ಕೂಡ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿಂದ ನಿಮಗೆ 5% ಬರ್ತಾ ಇದೆ. ಇವತ್ತು ನಮಗೇನು ಅಪ್ಲೈನ್ ಇದ್ದಾರೆ ರಾಕೇಶ್ ಸರ್, ಅವರಿಗೆ ವೀಕ್ಲಿ ಮಿನಿಮಮ್ 8 lakh rupees ಬರೀ ಮ್ಯಾಚಿಂಗ್ ಬೋನಸ್ ಇನ್ಕಮ್ ಇಂದ ಬರ್ತಾ ಇದೆ. ಇದು ಒಂದು ಒಳ್ಳೆ ಲೀಡರ್ಶಿಪ್ ಇನ್ಕಮ್. ವರ್ಕ್ ಮಾಡೋಂಥವ್ರಿಗೆ ನಿಮಗೆ ಬೈನರಿನ ನೀವು ಸೈಡಿಗೆ ಇಟ್ಟು ಇದರಲ್ಲೇ ಒಂದು ಒಳ್ಳೆ ಇನ್ಕಮ್ ಅನ್ನು ಅರ್ನ್ ಮಾಡ್ಬೋದು. ಇದು 3 types ಆಫ್ ಇನ್ಕಮ್ ಆಯ್ತು. ಇದು ನಿಮ್ಮ ಇನ್ಕಮಿಗೂ ಕೂಡ ಡಿಪೆಂಡೆಂಟ್. ಏನು ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ತಗೊಳ್ತೀರಲ್ಲ ಅದಕ್ಕೂ ಕೂಡ ಇದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮಗೆ ಅಮೆಝಾನ್ ಟ್ಯಾಬ್ ಇಂದ ಹಿಡಿದು ರೋಲ್ಸ್ ರಾಯ್ ಕಾರ್ ತನಕನೂ ಕೂಡ ನಿಮಗೆ ಇಲ್ಲಿ ಅಚೀವ್ಮೆಂಟ್ ಇದೆ. ಸೊ ಬೇರೆ ಸಿಸ್ಟಮ್ ಅಲ್ಲಿ ನೀವು ಯಾವುದೋ ಒಂದು ಐಡಿ ಯಾವುದೋ ಒಂದು ಪ್ಯಾಕೇಜ್ ಪರ್ಚೇಸ್ ಮಾಡಿರ್ತೀರಾ, ನಿಮ್ದು ಲೆಫ್ಟ್ ರೈಟ್ ಅಲ್ಲಿ ಎಷ್ಟೋ ಬಿಸ್ನೆಸ್ ಆಗ್ತಾ ಇರುತ್ತೆ, ಆ ಅಚೀವ್ಮೆಂಟ್ ಆಗ್ತಾ ಇದ್ದಂಗೆ ನಿಮಗೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಇದೇ ಸಿಸ್ಟಮ್ ಇದೆ. ಆದ್ರೆ ಒಂದೊಂದು ಲೆವೆಲ್ಗೆ ನೀವು ರೀಚ್ ಆಗ್ಬೇಕಾದ್ರೂ ಫಸ್ಟ್ ಇಂಡಿವಿಜುವಲಿ ನಿಮ್ಮ ಐಡಿ ಏನಾಗಬೇಕು, ಇದು ಅಪ್ಗ್ರೇಡ್ ಆಗಿರಬೇಕು. ನೀವು ಸಪೋಸ್ ನೀವು 2,500 ರೂಪಾಯಿ ಐಡಿ ಇಲ್ಲಿ ಹಾಕೊಂಡು ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಇಲ್ಲ ಒಂದು 50,000 ಬಿಸ್ನೆಸ್ ಆಗಂತೂ ಅದನ್ನ ಇಲ್ಲ ಹಾಕ್ತೀರಾ, ಬೇಕಾದ್ರೆ ನಿಮ್ಮ ಹೆಸರಲ್ಲಿ ಇನ್ನೊಂದು ಇಲ್ಲ ಹಾಕಿರ್ತೀರಾ, ಇದನ್ನ ಅಪ್ಗ್ರೇಡೇ ಮಾಡಲ್ಲ. ಇದನ್ನ ನೀವು ಅಪ್ಗ್ರೇಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಅಮೆಝಾನ್ ಟ್ಯಾಬ್ ಕೂಡ ನಿಮಗೆ ಸಿಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನು ಇಂಡಿವಿಜುವಲ್ ಮಾರ್ಕೆಟಿಂಗ್ ಪಾರ್ಟ್ನರ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಇದೆ, ಅದು ಮಾತ್ರ ನಿಮಗೆ ಸಿಗುತ್ತೆ, ಬೇರೆ ಯಾವ ಅಚೀವ್ಮೆಂಟ್ ಕೂಡ ಆಗೋದಿಲ್ಲ. ಬರೀ ನಿಮಗೆ ಅಮೆಝಾನ್ ಟ್ಯಾಬ್, ಇದ್ರ ನೆಕ್ಸ್ಟ್ ನಿಮಗೆ ಲ್ಯಾಪ್ಟಾಪ್, ಇದ್ರ ನೆಕ್ಸ್ಟ್ ನಿಮಗೆ ಆಪಲ್ ವಾಚ್,
ಇದ್ರ ನೆಕ್ಸ್ಟ್ ನಿಮಗೆ ಮ್ಯಾಕ್ ಆ್ಯಪಲ್ದು ಲ್ಯಾಪ್ಟಾಪು, ನೆಕ್ಸ್ಟ್ ನಿಮಗೆ ರೋಲೆಕ್ಸ್ ವಾಚ್, ಇದು 6 lakh rupees ವರ್ತ್. ನೆಕ್ಸ್ಟ್ ನಿಮಗೆ ಮರ್ಸಿಡಿಸ್ ಬೆಂಜ್ ಸಿ ಕ್ಲಾಸ್, ನೆಕ್ಸ್ಟ್ ಮಸೆರಾತಿ ಕಾರ್, ನೆಕ್ಸ್ಟ್ ಬೆಂಟ್ಲಿ, ನೆಕ್ಸ್ಟ್ ರೋಲ್ಸ್ ರಾಯ್. ಸೊ ಇಲ್ಲಿ ನಿಮಗೆ ಆ್ಯಪಲ್ ವಾಚಿಂದ ಕೆಳಗಡೆ ಯಾವುದೇ ತಗೊಬೇಕು ಅಂತ ಹೇಳಿದರೆ ನಿಮ್ಮ ಐ ಡಿ ಮಿನಿಮಮ್ ಇಲ್ಲಿ 5 lakh rupees ಇರಬೇಕು. ನೀವು 5 lakh rupees ನಿಮ್ಮದು ಟಾಪ್ ಐ ಡಿ ಇಲ್ಲ ಅಂತ ಹೇಳಿದರೆ ನಿಮಗೆ ಇದು ಯಾವುದು ಅಚೀವ್ಮೆಂಟ್ ಸಿಗಲ್ಲ. ಜಸ್ಟ್ ನೀವು ಅಮೆಝಾನ್ ಟ್ಯಾಬ್, ಲ್ಯಾಪ್ಟಾಪ್ ಒಂದು 2-3 ಇದರಲ್ಲಿ ಮಾತ್ರ ಇರ್ತೀರ. ಸೊ ಮೋಸ್ಟ್ಲಿ ನೀವು ಇದಕ್ಕೆಲ್ಲದಕ್ಕೂ ಅಚೀವ್ಮೆಂಟ್ ಆಗಿರ್ಬೇಕು. ಈವನ್ ಈಗ ಗೋವಾ ಟ್ರಿಪ್ ಅಚೀವ್ಮೆಂಟ್ ಆಗಬೇಕಂದ್ರೂ ಕೂಡ ಯಾರ್ಯಾರ್ದು 25,000 ರೂಪಾಯಿ ಐ ಡಿ ಇದೆ ಮಿನಿಮಮ್, ಇವ್ರು ಮಾತ್ರ ಅಚೀವ್ಮೆಂಟ್ ಆಗ್ತೀರ. ನೀವು 2,500 ರೂಪಾಯಿ ಐ ಡಿನ ತಗೊಂಡು ನಾನು 5 ಲಕ್ಷ ಬಿಸ್ನೆಸ್ ಕಟ್ಟಿದ್ರು ನೀವು ಅಚೀವ್ಮೆಂಟ್ ಆಗೋದಿಲ್ಲ, ನಿಮಗೆ ಇದೆ ಅಚೀವ್ಮೆಂಟ್ ಸಿಗೋದಿಲ್ಲ. ರೀಜನಲ್ ಮ್ಯಾನೇಜರ್ ಆಗಿ ಇಲ್ಲಿ ನೀವು ಕನ್ವರ್ಟ್ ಆಗೋದಿಲ್ಲ. ಸೊ ಇಲ್ಲಿ ನಿಮಗೆ ಫಸ್ಟ್ ಬಂದ್ಬಿಟ್ಟು ಇಂಡಿವಿಜುವಲ್ ಮಾರ್ಕೆಟಿಂಗ್ ಪಾರ್ಟ್ನರ್ ಅಂತ ಇದೆ. ಸೊ ನಿಮ್ದು ಅಚೀವ್ಮೆಂಟ್ ಇರೋಂಥದ್ದು ಇಂಡಿವಿಜುವಲ್ ಮಾರ್ಕೆಟಿಂಗ್ ಪಾರ್ಟ್ನರ್ ಅಂತ ಹೇಳಿ. ಸೊ ಈ ಅಚೀವ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಸೊ ನಿಮ್ಮ ಟೀಮಲ್ಲಿ ಟೋಟಲ್ ಆಗಿ 1 ಲಕ್ಷ ರೂಪಾಯಿದು ಬಿಸ್ನೆಸ್ ಆಗಿರಬೇಕು. ಟೋಟಲ್ ಬಿಸ್ನೆಸ್ ನಿಮ್ದು ವಾಲ್ಯೂಮ್ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ಆಗಿರಬೇಕು. ಇದರಲ್ಲಿ ನೀವು ಇನ್ಕಮ್ ವೈಸ್ ನಿಮ್ಮ ಲೆಫ್ಟ್ ಅಲ್ಲಿ 40,000 ಬಿಸ್ನೆಸ್ ಆಗಿರಬೇಕು, ರೈಟ್ ಅಲ್ಲಿ 40,000 ಬಿಸ್ನೆಸ್ ಆಗಿರಬೇಕು. ಅಂದ್ರೆ ನಿಮಗೆ ಪೇರ್ ಮ್ಯಾಚಿಂಗ್ ಬೈನರಿ ಇನ್ಕಮ್ 4,000 ರೂಪಾಯಿ ಬಂದಿರುತ್ತೆ. ಅದ್ರ ಜೊತೆಗೆ ನೀವು ನಿಮ್ಮ ಟೀಮಲ್ಲಿ ಒಬ್ಬನ ಮೆಂಬರ್ ಆಗಿ ಕ್ರಿಯೇಟ್ ಮಾಡಿರ್ಬೇಕು. ಮೆಂಬರ್ ಅಂತ ಹೇಳಿದ್ರೆ 2,500 ರೂಪಾಯಿ ಜಾಯ್ನಿಂಗ್ ಆಗಿ ಅವ್ರದ್ದು ಬೈನರಿ ಕ್ವಾಲಿಫೈ ಆಗಿರ್ಬೇಕು. ಅವ್ರದ್ದು ಲೆಫ್ಟ್ ರೈಟ್ ಮ್ಯಾಚಿಂಗ್ ಆಗಿ ಯಾವ್ದಾದ್ರು ಬೈನರಿ ಕ್ವಾಲಿಫೈ ಆಗಿರ್ಬೇಕು. ಪ್ಲಸ್ ಅದ್ರ ಜೊತೆಗೆ ನಿಮ್ದು ಐ ಡಿ ಬಂದ್ಬಿಟ್ಟು ಬೇಸಿಕ್ ಪ್ಯಾಕೇಜ್ ಅಲ್ಲಿ ಇರಬೇಕು. ಬೇಸಿಕ್ ಪ್ಯಾಕೇಜ್ ಎಷ್ಟು ಅಂತ ಗೊತ್ತಿದೆಯಾ? 10,000 rupees. ನೀವು ಸಪೋಸ್ 2,500 ರೂಪಾಯಿ ಪ್ಯಾಕೇಜ್ ಅಲ್ಲಿ ಇದ್ರೆ ನಿಮಗೆ ಈ ಸರ್ಟಿಫಿಕೇಟ್ ಕೂಡ ಸಿಗೋದಿಲ್ಲ. ನಿಮ್ಮ ಐ ಡಿ ಬಂದ್ಬಿಟ್ಟು ಮಿನಿಮಮ್ 10,000 rupees ವ್ಯಾಲ್ಯೂದು ಐ ಡಿ ಆಗಿರ್ಬೇಕು. ಸೊ 10,000 rupees ಐ ಡಿ ಇದ್ದು ನೀವು 40-40 ಮ್ಯಾಚಿಂಗ್ ಆಗಿ ನಿಮ್ಮ ಕೆಳಗಡೆ ಒಬ್ಬರಿಗೆ ಸಪೋರ್ಟಿಂಗ್ ಮಾಡಿ ಅವ್ರನ್ನು ಮೆಂಬರ್ ಆಗಿ ಕನ್ವರ್ಟ್ ಮಾಡಿದ್ರೆ ನೀವು ಇಂಡಿವಿಜುವಲ್ ಮಾರ್ಕೆಟಿಂಗ್ ಪಾರ್ಟ್ನರ್ ಆಗಿ ನಿಮಗೆ ಇದರಲ್ಲಿ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ರೀಜನಲ್ ಮ್ಯಾನೇಜರ್. ಈಗ ಏನು ಗೋವಾ ಟ್ರಿಪ್ ಕೊಡ್ತಾ ಇದ್ದಾರೆ, ಸೊ ಗೋವಾ ಟ್ರಿಪ್ ತಗೋಬೇಕು ಅಂತ ಹೇಳಿದ್ರೆ ನಾವು ರೀಜನಲ್ ಮ್ಯಾನೇಜರ್ ಆಗಿರಬೇಕು. ಸೊ ರೀಜನಲ್ ಮ್ಯಾನೇಜರ್ ಆಗಬೇಕು ಅಂತ ಹೇಳಿದ್ರೆ ಟೋಟಲ್ ನಿಮ್ಮ ಟೀಮು 1 lakh rupees ಆಲ್ರೆಡಿ ಆಗಿದೆ, ಅದ್ರ ಮೇಲೆ ಇನ್ನೊಂದು 5 lakhs, ಟೋಟಲ್ ಆಗಿ 6 lakh rupees. ಕೆಲವೊಂದು ಕಾನ್ಸೆಪ್ಟ್ ಅಲ್ಲಿ ಇದು 0 ಆಗಿ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇದ್ರಲ್ಲಿ ಆ ರೀತಿ ಇಲ್ಲ. ಇದ್ರ ಅಲ್ಲಿಗೆ ಕೌಂಟ್ ತಗೊಳುತ್ತೆ. ಪ್ಲಸ್ 5 lakh rupees, ಟೋಟಲ್ 6 lakh rupees ಬಿಸ್ನೆಸ್ ಆಗಿರಬೇಕು. ಸೊ 6 lakh rupees ಬಿಸ್ನೆಸ್ ಅಲ್ಲಿ ನೀವು ಇನ್ಕಮ್ ತಗೊಳ್ಳೋಂಥದ್ದು ನಿಮ್ಮ ಲೆಫ್ಟ್ ಅಲ್ಲಿ 2.5 ಲಕ್ಷ, ರೈಟ್ ಅಲ್ಲಿ 2.5 ಲಕ್ಷ, 2.5 lakh ಮ್ಯಾಚಿಂಗ್ ಆಗಿರ್ಬೇಕು. ಮ್ಯಾಚಿಂಗ್ ಜೊತೆ ನಿಮ್ಮ ಐ ಡಿ ಬಂದ್ಬಿಟ್ಟು ಸ್ಟಾರ್ಟರ್ ಅಲ್ಲಿ ಇರಬೇಕು. ಸ್ಟಾರ್ಟರ್ ಪ್ಯಾಕೇಜ್ ಎಷ್ಟಲ್ಲಿ ಗೊತ್ತಾ? 25,000. ನೀವು ಸಪೋಸ್ ನಿಮ್ಮ ಇದನ್ನ ಬೇಸಿಕ್ ಪ್ಯಾಕೇಜ್ ಅಲ್ಲಿ ಇಟ್ಕೊಂಡ್ರೆ ಬರೋದಿಲ್ಲ. ನಿಮ್ಮ ಐ ಡಿ 25,000 ರೂಪಾಯಿಗೆ ನೀವು ಟಾಪ್ ಅಪ್ ಮಾಡಿರ್ಬೇಕು. ಟಾಪ್ ಅಪ್ ಆಪ್ಷನ್ ಇದೆ, ಯಾವ ಟೈಮಲ್ಲಿ ಬೇಕಾದ್ರೂ ಟಾಪ್ ಅಪ್ ಮಾಡ್ಕೊಬಹುದು. ಸೊ ಕಟ್ ಆಫ್ ಒಳಗಡೆ ಅದೇನು ಅಚೀವ್ಮೆಂಟ್ ಆಗ್ತಾ ಇದೆ ಆ ಕಟ್ ಆಫ್ ಒಳಗಡೆ ನಿಮ್ದು ಐ ಡಿನ ಟಾಪ್ ಅಪ್ ಮಾಡ್ಕೊಬೇಕು. ಸೊ ಸ್ಟಾರ್ಟರ್ ಆಗೋದ್ರ ಜೊತೆಗೆ ನಿಮ್ಮ ಟೀಮಲ್ಲಿ ಇಬ್ಬರನ್ನ ನೀವು ಇಂಡಿವಿಜುವಲ್ ಐ ಎಂ ಪಿ ಆಗಿ ನೀವು ಕನ್ವರ್ಟ್ ಮಾಡಬೇಕು. ಇಂಡಿವಿಜುವಲ್ ಮಾರ್ಕೆಟಿಂಗ್ ಪಾರ್ಟ್ನರ್ ಆಗಿ ನಿಮ್ಮ ಟೀಮಿಗೆ ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇಷ್ಟು ದಿನ ಬಂದಿರೋ ಕಾನ್ಸೆಪ್ಟ್ ಅಲ್ಲಿ ಒಂದು ಎಂಟ್ರಿನ ತಗೊಳ್ತೀವಿ, ಅವ್ರಿಗೆ ಸಪೋರ್ಟಿಂಗ್ ಮಾಡಲ್ಲ, ಅವ್ರಿಗೆ ಬಿಟ್ಟು ನಾವು ನೆಕ್ಸ್ಟ್ ಎಂಟ್ರಿಗೆ ಹುಡ್ಕೊಂಡು ಹೋಗ್ತೀವಿ. ಯಾಕಂತ ಹೇಳಿದ್ರೆ ಅವ್ರು ಜಾಯ್ನ್ ಆಗಿದ್ದಾರೆ, ನಮಗೆ ಅವ್ರದ್ದು ಇನ್ಕಮ್ ಬಂತು, ಮತ್ತೆ ಏನಕ್ಕೆ ಅವ್ರಿಗೆ ಸಪೋರ್ಟಿಂಗ್ ಮಾಡಬೇಕು ಅಂತ ಹೇಳಿ. ಆದರೆ ಇಲ್ಲಿ ನೀವು ಇದ್ರ ಕೆಳಗಡೆ 2.5 ಲಕ್ಷ ಅಲ್ಲ, ಇಲ್ಲಿ 10 ಲಕ್ಷ ಬಿಸ್ನೆಸ್ ಆಗಲಿ. ನೀವು ರೀಜನಲ್ ಮ್ಯಾನೇಜರ್ ಆಗಬೇಕು ಅಂತ ಹೇಳಿದ್ರೆ ನೀವು 5 ಲಕ್ಷ ರೂಪಾಯಿ ಐ ಡಿ ಇದ್ರೂ ಕೂಡ ನೀವು ಇಬ್ಬರನ್ನ ಇಂಡಿವಿಜುವಲ್ ಮಾರ್ಕೆಟಿಂಗ್ ಪಾರ್ಟ್ನರ್ ಆಗಿ ಕನ್ವರ್ಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ರೀಜನಲ್ ಮ್ಯಾನೇಜರ್ ಇದು ಸಿಗೋದಿಲ್ಲ. ಸೊ ಇದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಈಗ ಏನು ಅನೌನ್ಸ್ಮೆಂಟ್ ಇದೆ ಗೋವಾ ಟ್ರಿಪ್ ಅಂತ ಹೇಳಿ, ಆ ಗೋವಾ ಟ್ರಿಪ್ಪಿಗೆ ನಿಮ್ದು ಅಚೀವ್ಮೆಂಟ್ ಆಗೋದಿಲ್ಲ. ಸೊ ಈಗ ನನ್ನ ಪ್ರಕಾರ ಇಲ್ಲಿರೋರು ಇನ್ನು ಈ ಲೆವೆಲ್ ಅಲ್ಲಿ, ಈಗ ಆನಂದ್ ಸರ್ ಮಾತ್ರ ಸೀನಿಯರ್ ಮ್ಯಾನೇಜರ್ ಆಗಿದಾರಲ್ಲ ಸರ್, ಸೀನಿಯರ್ ಮ್ಯಾನೇಜರ್ ಆಗಿದ್ದಾರೆ. ಉಳಿದಿರೋರೆಲ್ಲ ಇನ್ನು ಇಂಡಿವಿಜುವಲ್ ಮಾರ್ಕೆಟಿಂಗ್ ಪಾರ್ಟ್ನರ್ ಮತ್ತೆ ರೀಜನಲ್ ಎಲ್ಲ ಇದ್ದಾರೆ. ಮರಿಯಾ ಮೇಡಮಿಗೆಲ್ಲ ಒಂದು ಒಳ್ಳೆ ಆಪರ್ಚುನಿಟಿ ಇತ್ತು, ಮೇ ಬಿ ಅವರು ಲಾಸ್ಟ್ ಮಂತೆ ಆಗ್ಬೋದಾಗಿತ್ತು, ಬಟ್ ಎಲ್ಲ ಒಂದು ಸಮ್ ಮಿಸ್ಗೈಡೆನ್ಸ್ ಎಲ್ಲ ಆಗಿಲ್ಲ. ಸೊ ಇನ್ನು ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಇನ್ನು 8 ಪಾರ್ಟ್ ಇದೆ, ಬಟ್ ನಾನು ಅದನ್ನು ಹೇಳ್ತಾ ಹೋದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಏನಿದೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಡಿಸೆಂಬರ್ 31 ಒಳಗಡೆ ಎಲ್ಲರೂ ಕೂಡ, ಇಲ್ಲಿ ಎಷ್ಟು ಜನ ಇದ್ದೀರಾ ಎಲ್ಲರೂ ಕೂಡ ನೀವು ರೀಜನಲ್ ಮ್ಯಾನೇಜರ್ ಆಗಿ ಕನ್ವರ್ಟ್ ಆಗುತ್ತೆ. ಆದಷ್ಟು ಡಿಸೆಂಬರ್ 15-16 ಒಳಗಡೆ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನೀವು ಡಿಸೆಂಬರ್ 15 ಒಳಗಡೆ ಮಾಡ್ಕೊಂಡ್ರೆ ಅಲ್ಲಿಂದ ನೆಕ್ಸ್ಟ್ ನಿಮಗೊಂದು 15 days ಟೈಮ್ ಇರುತ್ತೆ. ಈ 15 days ಅಲ್ಲಿ 2.5 ಲಕ್ಷ ಆಗಿದೆ. ಸೊ 2.5 ಲಕ್ಷ ಜೊತೆಗೆ
ಇನ್ನೊಂದು 3.5 ಲಕ್ಷ ಬಿಸ್ನೆಸ್ ಆಯಿತು ಅಂತ ಹೇಳಿದರೆ ನಿಮಗೆ ದುಬೈ ಟ್ರಿಪ್ ಪ್ಲಸ್ ಬ್ಯಾಂಕಾಕ್ ಎರಡೂ ಕೂಡ ಅಚೀವ್ಮೆಂಟ್ ಆಗುತ್ತೆ. ಸೊ ದುಬೈ, ಗೋವಾ ಲೀಡರ್ಸ್ಗಳ ಕಡೆಯಿಂದ ಬರ್ತಾ ಇರೋಂಥದ್ದು. ಈ ಬ್ಯಾಂಕಾಕ್ ಟ್ರಿಪ್, ಥಾಯ್ಲೆಂಡ್ ಟ್ರಿಪ್ ಏನಿದೆ ಅದು ಕಂಪ್ನಿ ಕಡೆಯಿಂದ ಬರ್ತಾ ಇರೋಂಥದ್ದು. ಹಾಗಾಗಿ ಡಿಸೆಂಬರ್ 31 ತನಕ ಟೈಮ್ ಇದೆಯಲ್ಲ ಅಂತೇಳಿ ಇದು ಮಾಡಬೇಡಿ. ಆದಷ್ಟು ಡಿಸೆಂಬರ್ 15-16 ಒಳಗಡೆ ಅಚೀವ್ಮೆಂಟ್ ಮಾಡ್ಕೊಳ್ಳಿ. ಅಲ್ಲಿಂದ ಆಟೋಮೆಟಿಕ್ ಆಗಿ ಈಸಿಲಿ ಆಗೋಗುತ್ತೆ. ಸೊ ಇದಿಷ್ಟು ನಿಮಗೆ ರ್ಯಾಂಕಿಂಗ್ ಸಿಸ್ಟಮು. ಆದಷ್ಟು ಬೈನರಿ ಇನ್ಕಮ್, ಮ್ಯಾಚಿಂಗ್ ಇನ್ಕಮ್, ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಇದನ್ನ ಮೈಂಡಿಂದ ತೆಗೀರಿ. ರ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ನೀವು ಎಷ್ಟು ರ್ಯಾಂಕಿಂಗ್ ಮೇಲೆ ಹೋಗ್ತೀರಾ ಅಷ್ಟು ನಿಮ್ದು ಅಚೀವ್ಮೆಂಟ್ ಆಗುತ್ತೆ, ಇನ್ಕಮ್ ಕೂಡ ಅರ್ನ್ ಮಾಡ್ಬೋದು. ಈಗ ನಿಮ್ದು ವಿಡ್ರಾಲ್, ಇಲ್ಲಿ ನಾವು ಏನು ಅಮೌಂಟನ್ನು ಅರ್ನ್ ಮಾಡ್ತೀವಿ ಇದನ್ನ ಯಾವ ರೀತಿ ವಿಡ್ರಾಲ್ ತಗೊಳ್ಳೋಂಥದ್ದು. ಸೊ ಸೋಮವಾರದಿಂದ ಭಾನುವಾರದವರೆಗೆ ಏನು ಬಿಸ್ನೆಸ್ ಆಗುತ್ತೆ ವೀಕ್ಲಿ ಸಿಸ್ಟಮ್ ಇಲ್ಲಿ. ಸೊ ಮಂಡೇ ಟು ಸಂಡೇ ಟೋಟಲ್ 1 ವೀಕ್ ಬಿಸ್ನೆಸ್ ಏನಾಗುತ್ತೆ ಅದನ್ನ ಕೌಂಟ್ ತಗೊಳ್ಳೋಂಥದ್ದು. ಸೊ ಅಗೈನ್ ನೀವು ಮಂಡೇ ನಿಮ್ಮ ಟೋಟಲ್ ಅಮೌಂಟನ್ನು ನೀವು ಮ್ಯಾನ್ಯುವಲಿ ವಿಡ್ರಾ ಕೊಡಬೇಕು. ಎಷ್ಟೋ ಸಿಸ್ಟಮಲ್ಲಿ ನಿಮಗೆ ಆಟೋಮೆಟಿಕ್ ಕಂಪನಿಯಿಂದ ವಿಡ್ರಾಲ್ ಬರುತ್ತೆ, ಬಟ್ ಇಲ್ಲಿ ಆಟೋ ವಿಡ್ರಾಲ್ ಇಲ್ಲ, ಮ್ಯಾನ್ಯುವಲ್ ನೀವೇ ವಿಡ್ರಾಲ್ ಕೊಡಬೇಕು. ಸೊ ಎಷ್ಟು ಇದರನ್ನು ಕೊಡ್ಬೋದು ನೀವು ವಿಡ್ರಾಲ್. 10 ಪೌಂಡ್ಸ್, 20 ಪೌಂಡ್ಸ್, 50 ಪೌಂಡ್ಸ್, 100 ಪೌಂಡ್ಸ್ ಮಿನಿಮಮ್ ಅಂತ ಇಲ್ಲ ಇಲ್ಲಿ. ಬಟ್ ಏನಂತ ಹೇಳಿದರೆ ನೀವು ಬಿಲೋ 100 ಪೌಂಡ್ಸ್ ನೀವೇನಾದರೂ ವಿಡ್ರಾಲ್ ಕೊಟ್ಟರೆ ನಿಮಗೆ ಇದಕ್ಕೆ 10 ಪೌಂಡ್ ಬ್ಯಾಂಕಿಂಗ್ ಚಾರ್ಜ್ ಬಿಡುತ್ತೆ. ಸಪೋಸ್ ನೀವು 50 ಪೌಂಡ್ ವಿಡ್ರಾಲ್ ಕೊಡ್ತಾ ಇದ್ದೀರಾ, ನಿಮ್ಮ ಅಕೌಂಟಿಗೆ ಬರೋದೇ 40 ಪೌಂಡ್. ಸಪೋಸ್ 80 ಪೌಂಡ್ ವಿಡ್ರಾಲ್ ಕೊಡ್ತಾ ಇದ್ದೀರಾ, ನಿಮ್ಮ ಅಕೌಂಟಿಗೆ ಬರೋದು 70 ಪೌಂಡ್. 10 ಪೌಂಡ್ ಇರ್ಬೇಕಾದ್ರೆ ವಿಡ್ರಾಲ್ ಕೊಡ್ತಾ ಇದ್ದೀರಾ, ನಿಮ್ಮ ಅಕೌಂಟಿಗೆ ಏನು ಬರೋದು? 0. ಸೊ 100 ಪೌಂಡ್ ಒಳಗಡೆ ನೀವು ಏನು ಅಮೌಂಟ್ ವಿಡ್ರಾಲ್ ಕೊಡ್ತೀರಾ ಅದಕ್ಕೆ 10 ಪೌಂಡ್ ಚಾರ್ಜ್ ಬೀಳುತ್ತೆ. ಸೊ ಎಬೋ 100 ಪೌಂಡ್ಸ್, 100 ಪೌಂಡ್ ಮೇಲೆ ನಿಮ್ಮ ಅಕೌಂಟಲ್ಲಿ ಇತ್ತು ಅಂತ ಹೇಳಿದ್ರೆ ಇದನ್ನ ವಿಡ್ರಾಲ್ ಕೊಡೋದಾದ್ರೆ 10%. ನೀವು 150 ಪೌಂಡ್ ವಿಡ್ರಾಲ್ ಕೊಟ್ರೆ 15 ಪೌಂಡ್ ನಿಮಗೆ ಚಾರ್ಜ್ ಆಗುತ್ತೆ. ಅದು ಬ್ಯಾಂಕಿಂಗ್ ಚಾರ್ಜ್, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಏನಿದೆ ಅದರ ಚಾರ್ಜ್. ಈಗ ಕಂಪನಿ ಯಾವುದೇ ಕಾರಣಕ್ಕೂ ನಮ್ಮ ಹೆಸರಲ್ಲಿ TDS ಆಗಲಿ ಟ್ಯಾಕ್ಸ್ ಆಗಲಿ ಕಟ್ಟೋದಕ್ಕೆ ಬರಲ್ಲ. ಯಾಕಂತ ಹೇಳಿದ್ರೆ ಇದು ಲಂಡನ್ ಗೌರ್ಮೆಂಟ್, ನಮ್ದು ಟ್ಯಾಕ್ಸ್ ಬಂದ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್. ಅದಕ್ಕೆ ಟ್ಯಾಕ್ಸ್ ನಮಗೆ ಏನು ಅರ್ನಿಂಗ್ಸ್ ಇದೆ ನಾವೇ ಅದನ್ನ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಫೈಲ್ ಮಾಡಬೇಕಾಗಿರುತ್ತೆ. ಸೊ ಮಂಡೇ ನೀವು ವಿಡ್ರಾಲ್ ಕೊಟ್ಟರೆ ನೆಕ್ಸ್ಟ್ ಮಂಡೇನೆ ನಿಮ್ಮ ಅಕೌಂಟಿಗೆ INR ಆಗಿ ಕನ್ವರ್ಟ್ ಆಗಿ ಬರೋಂಥದ್ದು. ಸೊ 1 ವೀಕ್ ಪ್ರೊಸೀಜರ್ ಅದು ಹೇಳ್ತೀನಿ. ಸೊ 1 ವೀಕ್ ಪ್ರೊಸೀಜರ್. ಸೊ ನೆಕ್ಸ್ಟ್ ಈಗ ತುಂಬ ಜನ ಕ್ರಿಪ್ಟೋ ಕರೆನ್ಸಿಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಇದ್ದಾರೆ. ಸೊ ನಿಮ್ದು ಏನಾದರೂ ಬಿಟ್ ಕಾಯಿನ್, LTC ಕಾಯಿನ್, ಎಥಿರಿಯಮ್ ಅಥವಾ USD ಈ 4 ಕಾಯಿನ್ಸ್ ಏನಾದ್ರು ವ್ಯಾಲೆಟ್ ಇದ್ರೆ, ಎನಿ ವ್ಯಾಲೆಟ್, ವಜೀರೆಕ್ಸ್ ಇರ್ಬೋದು, ZPay ಇರ್ಬೋದು, ಟ್ರಸ್ಟ್ ವ್ಯಾಲೆಟ್ ಇರ್ಬೋದು, ಆ ವ್ಯಾಲೆಟ್ ಇಂದ ಏನಾದ್ರು ಅಡ್ರೆಸ್ ಅನ್ನು ನೀವು ಕೊಟ್ಟರೆ 48 ಅವರ್ಸ್ ಅಲ್ಲಿ ನೀವು ವಿಡ್ರಾಲ್ ಕೊಟ್ಟಿರೋಂಥ ಅದೇ ಕಾಯಿನ್ ಆಗಿ ನಿಮ್ಮ ವ್ಯಾಲೆಟ್ಗೆ ಬರುತ್ತೆ. ಇದು ಕೂಡ 10% ಕಟ್ಟಾಗೆ ನಿಮ್ಮ ವ್ಯಾಲೆಟ್ಗೆ ಬರೋಂಥದ್ದು. ಇವನ್ ಬಿಟ್ ಕಾಯಿನ್ ಅಲ್ಲೂ ಕೂಡ ನಮ್ಮ ID ನ ನಾವು ರಿಜಿಸ್ಟರ್ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಮಿನಿಮಮ್ 5 ಪೌಂಡ್ ನಿಮ್ಮ ಅಕೌಂಟ್ ಅಲ್ಲಿ ಇದ್ರೆ ನೀವು ಇಂಟರ್ನಲ್ ಫಂಡ್ ಟ್ರಾನ್ಸ್ಫರ್ ಯಾರಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು. ಟ್ರಾನ್ಸ್ಫರ್ ಮಾಡಿ ಅವರಿಂದ ನೀವು ಗೂಗಲ್ ಪೇ, ಫೋನ್ ಪೇ, ಕ್ಯಾಶ್ ಯಾವ್ದು ಬೇಕಾದ್ರೂ ಈ ಅಮೌಂಟ್ ಅನ್ನು ತಗೊಬಹುದು. ಸೊ ಅಗೇನ್ 25 ಪೌಂಡ್ ನಿಮ್ದು ROI ಇರ್ಬೋದು, ಇಲ್ಲ ನಿಮ್ದು ಈ ಬೈನರಿ ಇನ್ಕಮ್ ಯಾವುದೇ ಇರ್ಬೋದು, 25 ಪೌಂಡ್ ಮಿನಿಮಮ್ ಇತ್ತು ಅಂತ ಹೇಳಿದ್ರೆ ನೀವು ಇದನ್ನ ರಿಜಿಸ್ಟ್ರೇಷನ್ಗೆ ಯೂಸ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ನಿಮಗೆ 10,000 ರೂಪಾಯಿ ಜಾಯಿನಿಗೆ ಕೊಟ್ಟರು ಅಮೌಂಟ್. ಸೊ 10,000 ರೂಪಾಯಿ ಕೊಟ್ಟಾಗ ನಿಮ್ಮ ಹತ್ರ 25 ಪೌಂಡ್ ಇದೆ. ಫಸ್ಟ್ ಅವರನ್ನ 25 ಪೌಂಡ್ ನಿಮ್ಮ ಪೌಂಡನ್ನು ಯೂಸ್ ಮಾಡಿಕೊಂಡು ID ನ ರಿಜಿಸ್ಟರ್ ಮಾಡಿ. ಸೊ ಉಳಿದಿರೋಂಥ 7,000 ರೂಪಾಯಿ ಏನಿದೆ ಅದನ್ನ ನೀವು ಟಾಪ್ ಅಪ್ ಮಾಡಿ, ಆ ಅಮೌಂಟ್ ಇಂದ ನೀವು ಕಂಪನಿ ಕಳಿಸಿ ಹಾಕಿ. ಅವಾಗ ಏನಾಯ್ತು, ನಿಮ್ಮ 25 ಪೌಂಡಿಗೆ ನೀವು ಯಾವುದೇ ರೀತಿಯಾದಂಥ ಚಾರ್ಜಸ್ 10% ಕಟ್ ಆಗಲ್ಲ, ಕಂಪ್ಲೀಟ್ ಅಮೌಂಟ್ ನಿಮಗೆ ಉಳಿತು, ಪ್ಲಸ್ ಅವ್ರದ್ದು ಕೂಡ ರಿಜಿಸ್ಟ್ರೇಷನ್ ಆಯಿತು. 1 ವೀಕ್ ವೆಯ್ಟ್ ಮಾಡೋ ಆಪ್ಷನ್ ಇರೋದಿಲ್ಲ. ಸೊ ಇಲ್ಲಿ ಇದಿಷ್ಟು ಆಪ್ಷನ್ ಇದೆ, ಇದರಲ್ಲಿ ಯಾವುದನ್ನು ಬೇಕಾದ್ರೂ ನೀವು ವಿಡ್ರಾಲ್ ಆಗಿ ತಗೊಬೋದು. ಸೊ ಇಲ್ಲಿ ವಿಡ್ರಾಲ್ ಇರ್ಬೋದು, ದುಬೈ ಟ್ರಿಪ್, ಗೋವಾ ಟ್ರಿಪ್, ಇಲ್ಲ ಬ್ಯಾಂಕಾಕ್ ಟ್ರಿಪ್ ಯಾವ್ದಾಗಬೇಕು ಅಂತ ಹೇಳಿದ್ರು ಕೂಡ ನಿಮ್ಮ KYC ಕಂಪ್ಲೀಟ್ ಆಗಿರಬೇಕು. ಸೊ 70 ಕಂಟ್ರೀಸ್, ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಇದು ವರ್ಕ್ ಆಗ್ತಾ ಇರೋದ್ರಿಂದ ಕಂಪನಿ ಓನ್ ಆಗಿ KYC ನ ಮಾಡ್ತಾ ಇಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಕಂಪನಿ ಇಲ್ಲಿ KYC ನ ಮಾಡ್ತಾ ಇರೋಂಥದ್ದು, 3ನೇ ಕಂಪನಿ. ಸೊ KYC ನ ಮಾಡೋದಕ್ಕೆ ಇಲ್ಲಿ 5 ಪೌಂಡ್ ಚಾರ್ಜ್ ಆಗುತ್ತೆ. 5 ಪೌಂಡ್ ಅಂತ ಹೇಳಿದ್ರೆ 500 ರೂಪಾಯಿ. ನಿಮ್ಮ ಹತ್ರ ಪೌಂಡ್ಸ್ ಇದ್ರೆ 500 ರೂಪಾಯಿ ಚಾರ್ಜ್ ಆಗುತ್ತೆ. ಅಗೇನ್ ನೀವು ಕಾರ್ಡಿಂದ ಪೇ ಮಾಡಿದ್ರೆ ಅದಕ್ಕೂ 550 ರೂಪಾಯಿ. ಅದನ್ನ ಕಂಪನಿ ಕಟ್ ಮಾಡೋದಲ್ಲ, ಬ್ಯಾಂಕ್ ಅವ್ರು ಚಾರ್ಜ್ ಮಾಡೋಂಥದ್ದು. ಸೊ ನಿಮ್ಮ ಫ್ರೀ ರಿಜಿಸ್ಟ್ರೇಷನ್ ಇಂದ ಹಿಡಿದು ಎನಿ ID ಒಂದೇ ಸಲ ನೀವು KYC ಮಾಡಿದ್ರೆ ಸಾಕು. ನೀವು 2,500 ರೂಪಾಯಿ ID KYC ಮಾಡಿದಿರಿ, ಮತ್ತೆ ಅದಕ್ಕೆ 5 ಲಕ್ಷ ರೂಪಾಯಿ ತನಕ ಟಾಪ್ ಅಪ್ ಮಾಡ್ಕೊಳ್ಳಿ. ಮತ್ತೆ ಟಾಪ್ ಅಪ್ ಮಾಡಬೇಕಾದ್ರೆ ಮತ್ತೆ KYC ನ ಕೇಳೋದಿಲ್ಲ. ಒಂದ್ಸಲಿ ಮಾಡಿದ್ರೆ ಇಷ್ಟನ್ನು ಕೂಡ ನೀವು ಇಲ್ಲಿ ಆಕ್ಸೆಸ್ ಮಾಡ್ಬೋದು. ಸೊ ಇದಿಷ್ಟು ಪ್ರೊಸೀಜರ್. ಇದರಲ್ಲಿ ಏನಾದ್ರು ವಿಡ್ರಾಲ್ ಇಲ್ಲ ಬೇರೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಕೇಳಿ. ಟೋಟಲ್ ಆಗಿ ಇದು ಕಂಪ್ಲೀಟ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇದರಲ್ಲಿ ನಾನು ಹೇಳಿದ್ದೀನಿ. ಇನ್ನು